ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಸರ್ಜನ್ ಚಾನೆಲ್. ಈ ದಿನದ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಭಯಕ್ಕೆ ರಿಲೇಟೆಡ್ ಆಗಿ. ಆ ಒಂದು ಭಯ ಜಾಬ್ ಅನ್ನ ಕಳ್ಕೊಳ್ಳೋ ರಿಲೇಟೆಡ್ ಆಗಿ ಇರ್ಬೋದು, ಅಥವಾ ಒಂದು ಲೈಫ್ ಅನ್ನ ಒಂದು ಇನ್ಸೆಕ್ಯೂರಿಟಿಗೆ ರಿಲೇಟೆಡ್ ಆಗಿ ಇರ್ಬೋದು. ಮೀನ್ಸ್ ಮೇನ್ಲಿ ಒಂದು ಭಯ ಇರುತ್ತೆ, ದಟ್ ಈಸ್ ನನ್ಗೆ ಈ ಒಂದು ಕಂಫರ್ಟ್ ಇದೆ, ಆ ಒಂದು ಕಂಫರ್ಟಬಲ್ ಲೈಫ್ ಏನಾದ್ರೂ ಹೊರಟೋದ್ರೆ, ನಾನಿವಾಗ ಕಂಫರ್ಟ್ ಆಗಿದ್ದೀನಿ ನನ್ನ ಲೈಫ್ ಅಲ್ಲಿ, ನನ್ನ ಲೈಫ್ ಒಂದು ಆ ಕಂಫರ್ಟ್ ಅನ್ನ ಮೀರಿ ಚೇಂಜ್ ಆಗೋದ್ರೆ, ನನ್ಗೆ ಅನ್ಕಂಫರ್ಟಬಲ್ ಫೀಲ್ ಆದ್ರೆ, ನನ್ನ ಲೈಫ್ ಸೆಕ್ಯೂರ್ ಆಗಿದೆ, ಈಗ ಇನ್ಸೆಕ್ಯೂರಿಟಿ ಏನಾದ್ರೂ ಕ್ರಿಯೇಟ್ ಆದ್ರೆ ಅನ್ನೋಂತ ಒಂದು ರಿಲೇಟೆಡ್ ಆಗಿ. ಲೈಕ್ ಎಕ್ಸಾಂಪಲ್, ನಾನ್ ಕೆಲ್ಸದಲ್ಲಿ ಇದ್ದೀನಿ, ನನ್ ಕೆಲ್ಸ ಹೊರಟೋದ್ರೆ, ಅಥವಾ ಮನೆಯಲ್ಲಿ ಒಬ್ರು ಅರ್ನಿಂಗ್ ಹ್ಯಾಂಡ್ ಇದೆ, ಅವ್ರಿಗೆ ಏನೋ ಸಮಥಿಂಗ್ ಇಶ್ಯೂ ಆಗಿ, ಏನೋ ಒಂದು ಲೈಫ್ ಅಲ್ಲಿ ಪ್ರಾಬ್ಲಮ್ ಆಗಿ ನಮ್ಮ ಅರ್ನಿಂಗ್ಸ್ ನಿಂತೋದ್ರೆ, ಈ ರೀತಿಯ ಭಯಗಳನ್ನ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. ಇದು ಜಸ್ಟ್ ಹೇಳೋದಿಕ್ಕೆ ತುಂಬಾ ಸಿಂಪಲ್, ಬಟ್ ಅದನ್ನ ಯಾರು ಫೇಸ್ ಮಾಡ್ತಾ ಇರ್ತಾರೆ ಅವರಿಗೆ ಗೊತ್ತಿರುತ್ತೆ ಈ ಒಂದು ಭಯ ಎಷ್ಟು ಆಳವಾಗಿರುತ್ತೆ, ಡೆಪ್ತ್ ಆಗಿರುತ್ತೆ ಅನ್ನೋಂಥದ್ದು. ಎಸ್, ಔಟ್ಸೈಡ್ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋ ತರದಲ್ಲಿ ಒಂದು ಸ್ಮೈಲಿಂಗ್ ಫೇಸ್ ಅಲ್ಲಿ ಅವ್ರಿದ್ರು ಕೂಡ, ಇನ್ಸೈಡ್ ಅಲ್ಲಿ ಪ್ರತಿ ಒಂದು ಕ್ಷಣವೂ ಕೂಡ ಈ ಭಯ ಅವ್ರನ್ನ ಒಂದ್ ರೀತಿ ಕಾಡ್ತಾ ಇರತ್ತೆ, ಲೈಫ್ ಅನ್ನ ಎಂಜಾಯ್ ಮಾಡೋದಿಕ್ಕೆ ಬಿಡ್ತಾ ಇರೋದಿಲ್ಲ. ಸೊ ಈ ಎಲ್ಲಾ ರಿಲೇಟೆಡ್ ಆಗಿ ನಾವು ಮಾತಾಡ್ತಾ ಹೋಗೋಣ. ಈ ಒಂದು ಭಯ ಯಾವ ಒಂದು ಕಾರಣಕ್ಕೋಸ್ಕರ ಹುಟ್ಕೊಂಡಿದೆ ಅಂಡ್ ಅದರ ಒಂದು ನಿವಾರಣೆ ಹೇಗೆ, ಎಲ್ಲವನ್ನ ನಾವು ಡೀಟೈಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಅಂಡ್ ಮೊದಲನೇದಾಗಿ ಈ ಒಂದು ಭಯಕ್ಕೆ ರಿಲೇಟೆಡ್ ಆಗಿ ನಾವು ನೋಡೋದಾದ್ರೆ, ಈ ಒಂದು ಭಯ ಎಲ್ಲರಲ್ಲೂ ಇರುತ್ತೆ. ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಜಾಸ್ತಿ ಆಗಿರ್ಬಹುದು, ಆದ್ರೆ ಭಯ ಅನ್ನೋಂಥದ್ದು ಎಲ್ಲರಲ್ಲಿ ನಾವು ನೋಡುವಂತ ಕಾಮಂತೆ. ಈಗ ಆ ಒಂದು ಭಯದ ಪರ್ಸೆಂಟೇಜ್ ಕಮ್ಮಿ ಇದ್ದಷ್ಟು ನಮ್ಮ ಲೈಫ್ ಕಂಫರ್ಟ್ ಆಗಿ ಇರುತ್ತೆ. ಆ ಒಂದು ಪರ್ಸೆಂಟೇಜ್ ಮೀರ್ತಾ ಹೋದಷ್ಟು ನಮ್ಮ ಒಂದು ಲೈಫ್ ಹೆಲ್ ಆಗ್ತಾ ಹೋಗುತ್ತೆ, ನರಕ ಆಗ್ತಾ ಹೋಗುತ್ತೆ. ಕ್ಷಣ ಕ್ಷಣಕ್ಕೂ ಆ ಒಂದು ಭಯ ತಿಂತಾ ಬರ್ತಿರುತ್ತೆ. ಸೊ ಈ ಒಂದು ಭಯಕ್ಕೆ ರಿಲೇಟೆಡ್ ಆಗಿ ಮೊದಲನೇದಾಗಿ ಈ ಭಯ ಎಲ್ಲಿ ಹುಟ್ಕೊಳ್ತು ಅದನ್ನ ನಾವು ಡೀಟೈಲ್ ಆಗಿ ನೋಡ್ತಾ ಹೋದ್ರೆ, ಸ್ವಲ್ಪ ಈ ಒಂದು ಭಯ ಆಲ್ರೆಡಿ ನಮ್ಮ ಒಳಗಡೆ ಇತ್ತು, ಬಟ್ ಯಾವುದೋ ಒಂದು ರೀಸನ್ ಅದು ನಮ್ಗೆ ಈಚೆ ಬರೋದಿಕ್ಕೆ ಹೆಲ್ಪ್ ಮಾಡಿರುತ್ತೆ. ಲೈಕ್ ಎಕ್ಸಾಂಪಲ್, ನ್ಯೂಸ್ ಅನ್ನ ನೋಡ್ತಾ ಇರ್ತೀರಾ, ಅಲ್ಲಿ ಒಂದು ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ರೀತಿಯಲ್ಲೋ ಅಥವಾ ಒಂದು ಇನ್ಫಾರ್ಮೇಶನ್ ರೀತಿಯಲ್ಲೋ ನಿಮ್ಗೆ ಕಿವಿಗೆ ಬೀಳತ್ತೆ. ದಟ್ ಈಸ್ AI ಬಂದ ನಂತರ ಇಷ್ಟು ಲಕ್ಷ ಜಾಬ್ಸ್ ಗಳು ಹೋಗ್ತಾ ಇದೆ, ಇಷ್ಟು ಲಕ್ಷ ಜನ ಜಾಬ್ಸ್ ಅನ್ನ ಕಳ್ಕೊಳ್ತಾರೆ. ಅದು ನಿಮ್ಮಲ್ಲಿ ಒಂದ್ ರೀತಿ ಭಯವನ್ನ ಹುಟ್ಟಿಸ್ಬೋದು, ನಿಮ್ಮ ಒಂದು ಮನ್ಸಲ್ಲಿ ತಳಮಳವನ್ನ ಹುಟ್ಟಿಸ್ಬೋದು. ಅಥವಾ ಯಾವುದೋ ಒಂದು ಹೆಲ್ತ್ಗೆ ರಿಲೇಟೆಡ್ ಆದಂತ ನ್ಯೂಸ್, ಓಕೆ ಇಷ್ಟು ಲಕ್ಷ ಜನ ಈ ಒಂದು ಕಾಯಿಲೆಯಿಂದ ನರಳ್ತಾ ಇದ್ದಾರೆ, ಮುಂದಿನ ವರ್ಷಗಳಲ್ಲಿ ಇಷ್ಟು ಲಕ್ಷ ಜನ ಕಾಯಿಲೆ ಬೀಳುವಂತ ಸಾಧ್ಯತೆ ಇದೆ, ಮತ್ತೊಂದಷ್ಟು ತಳಮಳವನ್ನ ನಿಮ್ಗೆ ಹುಟ್ಟಿಸೋದಿಕ್ಕೆ ಆ ಒಂದು ನ್ಯೂಸ್ ಕಾರಣ ಆಗಬಹುದು. ನೀವ್ ಅನ್ಕೊಳ್ತೀರಾ, ಓಕೆ ಆ ಒಂದು ನ್ಯೂಸ್ ನಿಂದ ನನ್ಗೆ ಭಯ ಆಗ್ತಾ ಇದೆ, ಬಟ್ ಆಕ್ಚುಲಿ ಇಲ್ಲಿ ನಾವ್ ಅರ್ಥ ಮಾಡ್ಕೊಬೇಕಾಗಿರುವಂತದ್ದು ಮೇನ್ ಥಿಂಗ್, ಜಸ್ಟ್ ಅದೊಂದು ನ್ಯೂಸಿಗೆ ರಿಲೇಟೆಡ್ ಆಗಿ ನಮ್ಮ ಭಯ ಇಲ್ಲ. ನಮ್ಮ ಒಂದು ಸೆಲ್ಫ್ ವರ್ತ್, ನಮ್ಮ ಒಂದು ಸರ್ವೈವಲ್, ನಮ್ಮ ಒಂದು ಸ್ಟೆಬಿಲಿಟಿಗೆ ರಿಲೇಟೆಡ್ ಆಗಿ ನಮ್ಮಲ್ಲಿ ಆಲ್ರೆಡಿ ಆ ಒಂದು ಡೌಟ್ಸ್ ಇತ್ತು. ಆ ಒಂದು ನ್ಯೂಸ್ ಅನ್ನ ನೋಡಿದಾಗ ನಮ್ಮಲ್ಲಿ ಆಕ್ಚುಲಿ ಆ ಒಂದು ಗಿಲ್ಟ್, ಆ ಒಂದು ಸ್ಟೆಬಿಲಿಟಿ ಇಲ್ಲದೆ ಇರುವಂತದ್ದಿರ್ಬೋದು, ಅಥವಾ ಸೆಲ್ಫ್ ವರ್ತ್ ಇಲ್ಲದೆ ಇರುವಂತದ್ದಿರ್ಬೋದು, ಅದು ನಮ್ಮಿಂದ ಈಚೆ ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಎಕ್ಸಾಂಪಲ್, ನಿಮ್ಮಲ್ಲಿ ಆಲ್ರೆಡಿ ನಿಮ್ಮ ಒಂದು ವರ್ಕಿಗೆ ರಿಲೇಟೆಡ್ ಆಗಿ ತುಂಬಾ ಡೌಟ್ಸ್ ಇದೆ, ನಿಮ್ಮ ಒಂದು ಸ್ಕಿಲ್ಸ್ ಟ್ಯಾಲೆಂಟ್ ಗೆ ರಿಲೇಟೆಡ್ ಆಗಿ ಡೌಟ್ ಇದೆ, ಸೆಲ್ಫ್ ವರ್ತ್ ನ ಇಶ್ಯೂ ಇದೆ. ಸೊ ಈ ರೀತಿಯ ಒಂದು ನ್ಯೂಸ್, AI ನಿಂದ ಇಷ್ಟು ಲಕ್ಷ ಜನ ಕೆಲಸ ಕಳ್ಕೊಂಡ್ರು ಅನ್ನೋಂಥದ್ದು, ಅಥವಾ ಕಳ್ಕೊಳ್ತಾರೆ ಅನ್ನೋಂಥ ನ್ಯೂಸ್ ನಿಮ್ಮ ಕಿವಿಗೆ ಬಿದ್ದಾಗ ಆಬ್ವಿಯಸ್ಲಿ ಅದು ಟ್ರಿಗರ್ ಆಗತ್ತೆ. ಓಕೆ, ನಾನು ಕೂಡ ಅದ್ರಲ್ಲಿ ಒಬ್ಳಾಗ್ಬೋದಾ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಏನೋ ಒಂದು ಪ್ರಾಕೃತಿಕವಾಗಿ ಚೇಂಜ್ ಆಗ್ತಾ ಇದೆ, ಲೈಕ್ ಯಾವುದೋ ಒಂದು ಹೆಲ್ತ್ ಇಶ್ಯೂ ಸ್ಪ್ರೆಡ್ ಆಗ್ತಾ ಇದೆ, ಯಾವುದೋ ಒಂದು ವೈರಸ್ ನಿಂದ ಕಾಯಿಲೆ ಬೀಳ್ತಾ ಇದಾರೆ, ನಿಮ್ಮಲ್ಲಿ ಭಯ ಹುಟ್ಟೋಕೆ ಸ್ಟಾರ್ಟ್ ಆಗತ್ತೆ. ನಿಮ್ಮ ಒಂದು ಲೈಫ್ ಸರ್ವೈವಲ್ಗೆ ರಿಲೇಟೆಡ್ ಆಗಿ, ಸ್ಟೆಬಿಲಿಟಿಗೆ ರಿಲೇಟೆಡ್ ಆಗಿ ಆಲ್ರೆಡಿ ಆ ಒಂದು ಇನ್ಸೆಕ್ಯೂರಿಟಿ ನಿಮ್ ಒಳಗಡೆ ಇದೆ, ಅದು ಟ್ರಿಗರ್ ಆಗಿ ನಿಮ್ಗೆ ಭಯದ ರೀತಿಯಲ್ಲಿ ಕಾಣಿಸ್ಕೊಳುತ್ತೆ. ಅಂಡ್ ಇದನ್ನ ಒಂದು ಎನರ್ಜಿಯ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಮಾತಾಡೋದಾದ್ರೆ, ಮೇನ್ಲಿ ಒಂದು ರೂಟ್ ಚಕ್ರಕ್ಕೆ ರಿಲೇಟೆಡ್ ಆಗಿ ಸೆಕ್ಯೂರಿಟಿ, ಸ್ಟೆಬಿಲಿಟಿ, ಟ್ರಸ್ಟ್ ಇನ್ ಲೈಫ್, ಒಂದು ಜೀವನದ ನಂಬಿಕೆಗೆ ರಿಲೇಟೆಡ್ ಆಗಿ ಇರುವಂತ ಬ್ಲಾಕೇಜಸ್ ಅನ್ನ ಈ ಎಲ್ಲಾ ಭಯಗಳು ತೋರಿಸ್ತಾ ಇದೆ. ಸೊ ಇದರ ಒಂದು ನಿವಾರಣೆಯ ರಿಲೇಟೆಡ್ ಆಗಿ ನಾವು ಮಾತಾಡೋದಕ್ಕೂ ಮುಂಚೆ, ಈ ಒಂದು ರೂಟ್ ಚಕ್ರದಲ್ಲಿ ಇಶ್ಯೂಸ್ ಎಲ್ಲಿಂದ ಸ್ಟಾರ್ಟ್ ಆಯ್ತು,
ಅದನ್ನ ನಾವು ನೋಡೋದಾದ್ರೆ ಇದಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ಚೈಲ್ಡ್ಹುಡ್ ಅಲ್ಲಿ ಇರುವಂತ ಸ್ಕೇರ್ಸಿಟಿ ಇರ್ಬೋದು, ಅಥವಾ ಒಂದು ಫಿನಾನ್ಷಿಯಲ್ ಡ್ರಾಮಾ ಇರ್ಬೋದು, ಅಥವಾ ಸಮ್ ಪೇರೆಂಟಲ್ ಇಶ್ಯೂಸ್ ಇರ್ಬೋದು, ಸಮ್ ಟೈಮ್ಸ್ ಪಾಸ್ಟ್ ಲೈಫ್ ಇಶ್ಯೂಸ್ ಇರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಎಕ್ಸಾಂಪಲ್ ಗೆ ಹೇಳೋದಾದ್ರೆ ಚೈಲ್ಡ್ಹುಡ್ ಅಲ್ಲಿ ಯಾವ ರೀತಿಯಲ್ಲಿ ಚೈಲ್ಡ್ಹುಡ್ ಸ್ಕೇರ್ಸಿಟಿಯನ್ನ ನಾವು ಕನ್ಸಿಡರ್ ಮಾಡ್ಬೋದು ಅಂತ ಅಂದ್ರೆ, ಚಿಕ್ಕದ್ರಲ್ಲಿ ನೀವ್ ಯಾವ್ದೋ ಒಂದು ಆಟ ಸಾಮಾನನ್ನ ನೋಡಿರ್ತೀರಾ, ಆ ಆಟ ಸಾಮಾನ್ ನಿಮ್ಗೆ ತುಂಬಾ ಇಷ್ಟ ಆಗ್ಬಿಟ್ಟಿರತ್ತೆ, ಅದು ಬೇಕು ಅಂತ ನೀವು ಹಠ ಹಿಡಿತೀರಾ. ಬಟ್ ನಿಮ್ಮ ಪೇರೆಂಟ್ಸ್ ಆ ಒಂದು ಆಟ ಸಾಮಾನಿಗೆ ಕೊಡ್ಸೋ ಅಷ್ಟು ದುಡ್ಡು ಇರಲ್ಲ ಅಂತಲ್ಲ, ದುಡ್ಡು ಇರತ್ತೆ, ಬಟ್ ನಿಮ್ಮನ್ನ ಸಮಾಧಾನ ಪಡಿಸೋದಿಕ್ಕೋಸ್ಕರ ಅದು ತುಂಬಾ ಕಾಸ್ಟ್ಲಿ, ಅಷ್ಟನ್ನ ಆ ಆಟ ಸಾಮಾನನ್ನ ತಗೊಳ್ಳೋ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ. ಈ ಒಂದು ಸ್ಕೇರ್ಸಿಟಿ ಮೈಂಡ್ ಸೆಟ್ ಅನ್ನ ನಿಮ್ಗೆ ತುಂಬಿರುವಂತ ಸಾಧ್ಯತೆಗಳಿರತ್ತೆ. ಅಥವಾ ನಿಮ್ಮ ಒಂದು ನೀವು ಆ ಒಂದು ಬಡತನವನ್ನ ಅನುಭವಿಸ್ತಾ ಇರ್ಬೋದು, ನಿಮ್ಮ ಪೇರೆಂಟ್ಸ್ ಇರ್ಬೋದು, ಅಥವಾ ನಿಮ್ಮ ಒಂದು ಆನ್ಸಿಸ್ಟರ್ಸ್ ಇರ್ಬೋದು, ಆ ಒಂದು ಬಡತನವನ್ನ ಅನುಭವಿಸಿರುವಂತ ಕಾರಣಗಳಿಂದ ನಿಮ್ಮಲ್ಲೂ ಕೂಡ ಆ ಭಯಗಳು, ಆ ರೀತಿಯ ಬಡತನ ನಂಗೆ ಇನ್ನೊಮ್ಮೆ ಬಂದ್ಬಿಟ್ರೆ ನಾನೇನ್ ಮಾಡ್ಲಿ, ಈ ರಿಲೇಟೆಡ್ ಆದಂತ ಭಯಗಳು ನಿಮ್ಮಲ್ಲಿ ಇನ್ಬಿಲ್ಟ್ ಆಗಿರುವಂತ ಸಾಧ್ಯತೆಗಳಿರತ್ತೆ, ಇನ್ಗ್ರೇನ್ ಆಗಿರುವಂತ ಸಾಧ್ಯತೆ ಇರತ್ತೆ. ಅಥವಾ ಇನ್ನೊಂದು ಪಾಸಿಬಿಲಿಟಿ ನಾನಾಗ್ಲೇ ಹೇಳ್ದಾಗೆ, ಈ ಒಂದು ಲೈಫ್ ಅಲ್ಲಿ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡದೇ ಇರ್ಬೋದು, ಅಥವಾ ನಿಮ್ಮ ಆನ್ಸಿಸ್ಟರ್ಸ್ ಅಂದ್ರೆ ನಿಮ್ಮ ವಂಶದಲ್ಲಿ ಯಾರು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡದೇ ಇರ್ಬೋದು. ನಿಮ್ಮ ಪಾಸ್ಟ್ ಲೈಫ್ ಅಲ್ಲಿ, ನಿಮ್ಮ ಹಿಂದಿನ ಜನ್ಮಗಳಲ್ಲಿ ನೀವು ಆ ಒಂದು ಬಡತನವನ್ನು ಅಥವಾ ಒಂದು ಸ್ಕೇರ್ಸಿಟಿಯ ಮೈಂಡ್ ಸೆಟ್ ಅನ್ನೋ, ಒಂದು ಫಿನಾನ್ಷಿಯಲಿ ತುಂಬಾ ತೊಂದರೆಗೆ ಒಳಗಾಗಿದ್ದನ್ನೋ, ಅಥವಾ ಒಂದು ಅನಾರೋಗ್ಯಕ್ಕೆ ತುತ್ತಾಗಿ ನಿಮ್ಮ ಜೀವನ ಕೊನೆಗೊಂಡಿದ್ದೋ, ಈ ಒಂದು ಯಾವುದೋ ಒಂದು ಕಾರಣದಿಂದ ಆ ಒಂದು ನ್ಯೂಸ್ ನಿಮ್ಮ ಕಿವಿಗೆ ಬೀಳ್ತಿದ್ದಾಗೆ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ನಿಮ್ಗೆ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ನಿಮ್ಮಲ್ಲಿ ಒಂದು ನ್ಯೂಸ್ ಗಳನ್ನ ನೀವು ನೋಡಿದಾಗ, ಲೈಕ್ ಈ ರೀತಿಯ ನ್ಯೂಸ್ ಗಳು, ಸಮಥಿಂಗ್ ಏನೋ ಚೇಂಜ್ ಆಗ್ತಾ ಇದೆ, ಸಮಥಿಂಗ್ ಇನ್ಸ್ಟೇಬಲ್ ಆಗ್ತಾ ಇದೆ, ಇದರ ರಿಲೇಟೆಡ್ ಆಗಿ ನ್ಯೂಸ್ ಅನ್ನ ನೀವು ನೋಡಿದಾಗ ಏನಾಗತ್ತೆ, ವಾಟ್ ಇಫ್ ಎವ್ರಿಥಿಂಗ್ ಗೆಟ್ಸ್ ಚಿಕನ್ ಅವೇ ಅಗೈನ್, ಎಲ್ಲವನ್ನ ನನ್ನ ಲೈಫ್ ಅಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವನ್ನ ನಾನು ಕಳ್ಕೊಂಡ್ಬಿಟ್ರೆ ಅನ್ನೋಂತ ಭಯ ನಿಮ್ಗೆ ಕಾಣೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಆಗ ನೀವು ಒಂದು ಸರ್ವೈವಲ್ ಮೋಡ್ ಆಕ್ಟಿವ್ ಆಗಿ ಆಗ ಕಾರಣದಿಂದ ಒಂದು ಬರ್ನ್ಔಟ್ ಫೀಲ್ ಮಾಡ್ತೀರಾ, ಟೆನ್ಷನ್, ಸ್ಟ್ರೆಸ್, ಹಾಗೆ ಪೂರ್ ಡಿಸಿಷನ್ಸ್, ನಿಮ್ಮ ಎಲ್ಲಾ ಡಿಸಿಷನ್ಸ್ ಭಯದ ಮೇಲೆ ನಿಂತಿರತ್ತೆ. ಅಂಡ್ ಭಯದ ಒಂದು ಕಾರಣವನ್ನ ಇಟ್ಟು ಅಥವಾ ಭಯದ ಮೇಲೆ ನೀವು ಏನೇ ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ ಟ್ರೈ ಮಾಡಿದ್ರೂ ಕೂಡ ಅಲ್ಲಿ ಮತ್ತಷ್ಟು ಭಯವನ್ನೇ ನೀವು ಆಕರ್ಷಿಸ್ತೀರಾ ಹೊರತು ಭಯದ ಒಂದು ಎನರ್ಜಿಯಲ್ಲಿ ನಮ್ಗೆ ಬೇಕಾದಂತ ಡ್ರೀಮ್ ಲೈಫ್ ಅನ್ನ ನಾವು ಕಟ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ನಿಮಗೆ ನಿಮ್ಮ ಒಂದು ಡ್ರೀಮ್ ಲೈಫ್ ಬೇಕು ಅಂತ ಆದ್ರೆ ಮೇನ್ಲಿ ಇಲ್ಲಿ ವರ್ಕ್ ಮಾಡ್ಬೇಕಾಗಿರುವಂತದ್ದು ಆ ಒಂದು ಸರ್ವೈವಲ್ ಮೋಡ್ ಏನಿದೆ, ಅಥವಾ ಆ ಒಂದು ಭಯದ ಒಂದು ಎನರ್ಜಿ ಏನಿದೆ, ಅದನ್ನ ಕಂಪ್ಲೀಟ್ಲಿ ರಿಮೂವ್ ಮಾಡೋದು ಅವಶ್ಯಕತೆ ಇರುತ್ತೆ. ಅಂಡ್ ಇದ್ರ ರಿಲೇಟೆಡ್ ಆಗಿ ಸೊಲ್ಯೂಷನ್ ಪಾರ್ಟಿಗೆ ಬರೋದಾದ್ರೆ, ಯಾವ ರೀತಿಯಲ್ಲಿ ಒಂದಷ್ಟು ಕ್ವಿಕ್ ಪ್ರಾಕ್ಟೀಸಸ್ ನ ನಿಮ್ಮಲ್ಲಿ ನೀವು ಅಳವಡಿಸ್ಕೊಳ್ಳೋ ಮೂಲಕ ಒಂದಷ್ಟು ಹ್ಯಾಬಿಟ್ಸ್ ಗಳಿಂದ ಈ ಒಂದು ಭಯವನ್ನ ರಿಮೂವ್ ಮಾಡಬಹುದು. ಮೊದಲನೇದಾಗಿ ಬರಿಗಾಲ್ನಲ್ಲಿ ಒಂದು ಗ್ರೌಂಡ್ ಅಲ್ಲಿ ವಾಕ್ ಮಾಡುವಂಥದ್ದು, ಹುಲ್ಲಸ್ರು ಮೇಲಿರ್ಬೋದು ಅಥವಾ ಮಣ್ಣಿನ ಮೇಲಿರ್ಬೋದು, ಬರಿಗಾಲಲ್ಲಿ ವಾಕ್ ಮಾಡುವಂಥದ್ದು ನಮ್ಮ ರೂಟ್ ಚಕ್ರವನ್ನ ಸ್ಟ್ರಾಂಗ್ ಮಾಡುತ್ತೆ. ಹಾಗೇನೆ ಮೆಡಿಟೇಷನ್, ಧ್ಯಾನ ತುಂಬಾ ಜನಕ್ಕೆ ಆಕ್ಚುಲಿ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ. ಸೊ ಇಲ್ಲಿ ಕಾಂಪ್ಲಿಕೇಟೆಡ್ ಏನೂ ಇಲ್ಲ, ಜಸ್ಟ್ ನಿಮ್ಮ ಉಸಿರಾಟವನ್ನ ದೀರ್ಘವಾಗಿ ಮಾಡ್ತಾ ಆ ಒಂದು ಉಸಿರಾಟವನ್ನ ಗಮನಿಸ್ತಾ ಬರುವಂತದ್ದು. ಅಂಡ್ ಅದ್ರ ಜೊತೆಗೆ ನೀವು ಅಲ್ಲಿ ಅಫರ್ಮೇಶನ್ ಅನ್ನ ಕೂಡ ಕೊಡ್ಬೋದು, ದಟ್ ಈಸ್ ಐ ಆಮ್ ಸೇಫ್, ನಾನು ಸುರಕ್ಷಿತವಾಗಿದ್ದೀನಿ, ಐ ಆಮ್ ಸಪೋರ್ಟೆಡ್, ನನಗೆ ಒಂದು ಬೆಂಬಲವಿದೆ, ಲೈಫ್ ಈಸ್ ಆನ್ ಮೈ ಸೈಡ್, ಜೀವನ ನನ್ನ ಒಂದು ಕಡೆ ಇದೆ, ಅಥವಾ ನನ್ನ ಕಂಟ್ರೋಲ್ ಅಲ್ಲಿ ನನ್ನ ಜೀವನ ಇದೆ. ಇದನ್ನ ನೀವು ಅಫರ್ಮೇಶನ್ ಆಗಿ ಹೇಳ್ತಾ ಬರಬಹುದು. ಸೊ ದಟ್ ನಿಮ್ಮ ಒಂದಷ್ಟು ಇನ್ಸೆಕ್ಯೂರಿಟೀಸ್ ಏನಿದೆ ಅದು ಹೋಗಿ ನಿಮ್ಮಲ್ಲಿ ನಿಮ್ಮ ಲೈಫ್ ಬಗ್ಗೆ ಕಾನ್ಫಿಡೆನ್ಸ್ ಬರೋದಕ್ಕೆ ಹೆಲ್ಪ್ ಮಾಡತ್ತೆ. ಅಂಡ್ ಮತ್ತೊಂದು ಅಫರ್ಮೇಶನ್ ಅನ್ನ ನಾವಿಲ್ಲಿ ಕನ್ಸಿಡರ್ ಮಾಡೋದಾದ್ರೆ, ಐ ಆಮ್ ನಾಟ್ ಮೈ ಜಾಬ್, ನಾನು ನನ್ನ ಕೆಲಸ ಅಲ್ಲ, ಐ ಆಮ್ ಸೆಕ್ಯೂರ್ ವಿತ್ ಇನ್, ನಾನು ಸುರಕ್ಷಿತವಾಗಿದ್ದೀನಿ, ನಾನು ನನ್ನ ಒಳಗಡೆ ಅಥವಾ ನನ್ನ ಜೊತೆ ನಾನು ಸುರಕ್ಷಿತವಾಗಿದ್ದೀನಿ. ಅಬಂಡೆನ್ಸ್ ಈಸ್ ಮೈ ಬರ್ತ್ ರೈಟ್, ಸಮೃದ್ಧಿ ಅನ್ನೋದು ನನ್ನ ಜನ್ಮಸಿದ್ಧ ಹಕ್ಕು. ಈ ರೀತಿಯ ಅಫರ್ಮೇಶನ್ಸ್ ಅನ್ನ ನೀವು ಪದೇ ಪದೇ ಹೇಳ್ಕೊಳ್ತಾ ಬರುವಂತದ್ದು. ಅಂಡ್ ನಿಮ್ಮ ಉಸಿರಾಟವನ್ನ ದೀರ್ಘವಾಗಿ ಮಾಡ್ತಾ ನಿಮ್ಮ ಉಸಿರಾಟದ ಮೇಲೆ ಕಾನ್ಸಂಟ್ರೇಷನ್ ಅನ್ನ ಮಾಡ್ತಾ ಬರುವಂತದ್ದು ನಿಮ್ಮ ಒಂದು ಭಯವನ್ನ ಸ್ವಲ್ಪ ಮಟ್ಟಿಗೆ ರಿಲೀಸ್ ಮಾಡೋದಿಕ್ಕೆ ಹೆಲ್ಪ್ ಮಾಡುತ್ತೆ.
ಇದಲ್ಲದೆ ಆ ಒಂದು ಬೆಸ್ಟ್ ಅಥವಾ ಪರ್ಮನೆಂಟ್ ಸೊಲ್ಯೂಷನ್ ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ ಎಸ್, ಟ್ರಾಮಾ ಹೀಲಿಂಗ್ ನಿಮ್ಗೆ ಖಂಡಿತವಾಗಿ ಈ ಒಂದು ಭಯವನ್ನ ನಿಮ್ಮ ಒಂದು ಲೈಫ್ ಇಂದ ಕಂಪ್ಲೀಟ್ ಆಗಿ ರಿಲೀಸ್ ಮಾಡೋದಿಕ್ಕೆ ಟ್ರಾಮಾ ಹೀಲಿಂಗ್ಸ್ ಹೆಲ್ಪ್ ಮಾಡತ್ತೆ. ಅಂಡ್ ಈ ಒಂದು ಟ್ರಾಮಾ ಹೀಲಿಂಗ್ ಗೆ ರಿಲೇಟೆಡ್ ಆಗಿ ಒಂದು ಕೇಸ್ ಸ್ಟಡಿಯನ್ನ ನಾನು ಕೊಡೋದಾದ್ರೆ ಜಸ್ಟ್ ಒಂದು ಎಕ್ಸಾಂಪಲ್ ಗೆ ನಾನು ಕ್ಲೈಂಟ್ ಹೆಸರನ್ನ ನಾನು ಚೇಂಜ್ ಮಾಡ್ಕೊಳ್ತೀನಿ. ಮೀರಾ ಅಂತ ಇಟ್ಕೊಳ್ಳೋಣ. ಆಕೆಯ ಒಂದು ಭಯ ಬಂದ್ಬಿಟ್ಟು ಮೇನ್ ಥಿಂಗ್, ನನ್ನ ಒಂದು ಲೈಫ್ ಈಗ ಎಲ್ಲವೂ ಇದೆ, ಆ ಒಂದು ಲೈಫ್ ಚೇಂಜ್ ಆಗೋದ್ರೆ, ಲೈಕ್ ನನ್ನ ಒಂದು ಲೈಫ್ ಈಗ ಸ್ಟೇಬಲ್ ಆಗಿದೆ, ಹಸ್ಬೆಂಡ್ ಅರ್ನಿಂಗ್ ಅಲ್ಲಿ ಇದ್ದಾರೆ ಅಂಡ್ ಆಕೆ ಕೂಡ ತಕ್ಕ ಮಟ್ಟಿಗೆ ಅರ್ನಿಂಗ್ ಮಾಡ್ತಾ ಇದ್ರು. ಆಕೆಯ ಭಯ ಏನಾಗಿತ್ತು ಅಂತ ಅಂದ್ರೆ, ಈಗ ಹಸ್ಬೆಂಡ್ ಅರ್ನಿಂಗ್ ಚೆನ್ನಾಗಿದೆ, ನಂದು ಕೂಡ ತಕ್ಕ ಮಟ್ಟಿಗೆ ಎಸ್ ನನ್ನ ಒಂದು ಖರ್ಚುಗಳನ್ನ ನಾನು ನೋಡ್ಕೊಳ್ಳೋ ಅಷ್ಟು ಅರ್ನಿಂಗ್ ನನ್ನ ಹತ್ರ ಇದೆ. ಅಂಡ್ ರೀಸೆಂಟ್ ಆಗಿ ಆಕೆಗೆ ಬೇಬಿ ಕೂಡ ಆಗಿತ್ತು. ಅದಾದ ನಂತರ ಆಕೆಗೆ ಈ ಒಂದು ಭಯ ಸ್ಟಾರ್ಟ್ ಆಗಿತ್ತು. ಇವಾಗ ನಮ್ಗೆ ಮಗು ಕೂಡ ಇದೆ, ನನ್ ಹಸ್ಬೆಂಡ್ ಏನಾದ್ರು ಆಗೋದ್ರೆ ಅಥವಾ ನನ್ನ ಹಸ್ಬೆಂಡ್ ಕೆಲ್ಸವನ್ನ ಕಳ್ಕೊಂಡ್ರೆ ನನ್ನ ಲೈಫ್ ಕತೆ ಏನು, ನನ್ನ ಮಗುವಿನ ಒಂದು ಫ್ಯೂಚರ್ ಅಥವಾ ಅದನ್ನ ಬೆಳೆಸೋದು ಯಾವ ರೀತಿಯಲ್ಲಿ, ಈ ರೀತಿಯ ಭಯ ಆಕೆಗೆ. ಬಿಕಾಸ್ ಅದನ್ನ ಫ್ಯಾಮಿಲಿಯಲ್ಲಿ ಆಕೆ ಶೇರ್ ಮಾಡ್ಕೊಂಡ್ರು ಕೂಡ ಆಕೆಯ ಒಂದು ಭಯಕ್ಕೆ ನಿವಾರಣೆ ಸಿಗ್ತಾ ಇರ್ಲಿಲ್ಲ. ಬಿಕಾಸ್ ಎಲ್ಲವೂ ಸ್ಟೇಬಲ್ ಆಗಿದೆ, ಹಸ್ಬೆಂಡ್ ಜಾಬ್ ಸ್ಟೇಬಲ್ ಆಗಿದೆ, ಎಲ್ಲವೂ ಚೆನ್ನಾಗ್ ಆಗ್ತಾ ಇದೆ. ಇದನ್ನ ಫ್ಯಾಮಿಲಿಯಲ್ಲಿ ಯಾರು ಶೇರ್ ಮಾಡಿದ್ರು ನೀನ್ ಸುಮ್ನೆ ಓವರ್ ಆಗಿ ಥಿಂಕ್ ಮಾಡ್ತಾ ನಿನ್ನ ನೆಮ್ಮದಿಯನ್ನ ಹಾಳು ಮಾಡ್ಕೊಳ್ತಾ ಇದೀಯಾ, ಆರಾಮಾಗಿರೋ. ಫ್ಯಾಮಿಲಿಯಿಂದ ಈ ಅಡ್ವೈಸ್ ಬರ್ತಾ ಇತ್ತು. ಬಟ್ ಆಕೆಗೆ ಗೊತ್ತಾಗ್ತಾ ಇತ್ತು ಆಕೆಯ ಒಂದು ಭಯ, ಫಿಯರ್ ಆಕೆಯನ್ನ ನೆಮ್ಮದಿಯಾಗಿ ಇರೋದಿಕ್ಕೆ ಬಿಡ್ತಾ ಇಲ್ಲ. ಅಂಡ್ 3 weeks ಹೀಲಿಂಗ್ ಆದ ನಂತರ, ಒಂದು ಟ್ರಾಮಾ ಹೀಲಿಂಗ್ಸ್ ಅನ್ನ ಮಾಡಿದ ನಂತರ ಆಕೆಯ ಒಂದು ಎಮೋಷನಲ್ ಫಿಯರ್ ಅನ್ನ ರಿಲೀಸ್ ಮಾಡೋದಿಕ್ಕೆ ಹೆಲ್ಪ್ ಆಯ್ತು. ದಟ್ ಈಸ್, ಈ ಒಂದು ಭಯ ಆಕೆಗೆ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಂತ ಅಂದ್ರೆ, ಒಂದು ಚೈಲ್ಡ್ಹುಡ್ ಇಂದ ಸ್ಟಾರ್ಟ್ ಆದಂತದ್ದು. ಚೈಲ್ಡ್ಹುಡ್ ಅಲ್ಲಿ ಬಂದಂತ ಭಯ. ಅಂಡ್ ಟು ಬಿ ಫ್ರಾಂಕ್, ಅದು ಆಕೆಯ ಭಯ ಆಗಿರ್ಲಿಲ್ಲ, ಆಕೆಯ ಪೇರೆಂಟ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದಂತ ಭಯವನ್ನ, ಆ ಒಂದು ಬಡತನವನ್ನ ಆಕೆ ತಗೊಂಡಿದ್ರು. ಅಂಡ್ ಒನ್ಸ್ ಟ್ರಾಮಾ ಹೀಲಿಂಗ್ ಆದ ನಂತರ ಆಕೆಯ ಭಯಗಳೆಲ್ಲವೂ ರಿಲೀಸ್ ಆಗಿ ಒಂದು ಕಂಫರ್ಟಬಲ್ ಲೈಫ್ ಅನ್ನ ಲೀಡ್ ಮಾಡೋದಿಕ್ಕೆ ಈ ಒಂದು ಟ್ರಾಮಾ ಹೀಲಿಂಗ್ ಹೆಲ್ಪ್ ಮಾಡ್ತು. ಅಂಡ್ ಇಲ್ಲಿ ನೋಡೋದಾದ್ರೆ, ಈ ಒಂದು ಎಕ್ಸಾಂಪಲ್ ನಾನು ಕೊಡೋದಿಕ್ಕೆ ಮೇನ್ ರೀಸನ್, ನಾವ್ ಅನ್ಕೊಳ್ತೀವಿ ಎಲ್ಲವೂ ಲೈಫ್ ಅಲ್ಲಿ ಇದ್ರೆ ನನ್ನ ಭಯ ನಿವಾರಣೆ ಆಗೋಗುತ್ತೆ. ಓಕೆ, ನಾನು ಈ ಒಂದು ಜಾಬ್ ಅಲ್ಲಿ ಇದ್ದೀನಿ, ಈ ಒಂದು ಜಾಬ್ ನ ಕಾರಣದಿಂದ ಮೇ ಬಿ ನನ್ಗೆ ಈ ರೀತಿ ಭಯ ಆಗ್ತಾ ಇದೆ, ಮೇ ಬಿ ನಾನು ಟೆಂಪ್ರರಿ ಜಾಬ್ ಅಲ್ಲಿ ಇದ್ದೀನಿ, ಸೊ ಆ ಕಾರಣದಿಂದ ನನ್ಗೆ ಈ ಭಯ ಇರ್ಬೋದು. ನಾನೊಂದು ಪರ್ಮನೆಂಟ್ ಜಾಬ್ ಅನ್ನ ತಗೊಂಡೆ ಅಥವಾ ಸ್ಟೇಬಲ್ ಜಾಬ್ ಅನ್ನ ತಗೊಂಡೆ ಅಂತ ಅಂದ್ರೆ ನನ್ಗೆ ಆ ಭಯ ಇಲ್ಲದೆ ಹೋಗ್ಬೋದು ಅಂತ ಅಂದ್ಬಿಟ್ಟು. ಇಲ್ಲಿ ಪ್ರಾಬ್ಲಮ್ ಔಟರ್ ಸರ್ಫೇಸ್ ಅಲ್ಲಿ ಇರೋದಿಲ್ಲ, ನಮ್ಮ ಇನ್ನರ್ ಸರ್ಫೇಸ್ ಅಲ್ಲಿ, ಇನ್ನರ್ ಲೆವೆಲ್ ಅಲ್ಲಿ ಇದೆ. ದಟ್ ಈಸ್ ಭಯ. ಆ ಒಂದು ಭಯ ಟೈಮ್ಸ್ ಕೆಲ್ಸದ ರಿಲೇಟೆಡ್ ಆಗಿ ಕಾಣಿಸ್ಬೋದು, ಟೈಮ್ಸ್ ರಿಲೇಶನ್ಶಿಪ್ ನ ರಿಲೇಟೆಡ್ ಆಗಿ ಕಾಣಿಸ್ಬೋದು, ಟೈಮ್ಸ್ ಹೆಲ್ತ್ ಗೆ ರಿಲೇಟೆಡ್ ಆಗಿ ಕಾಣಿಸ್ಬೋದು. ಮೇನ್ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಭಯ ಈಸ್ ರಿಯಲ್. ಪ್ರಾಬ್ಲಮ್ ಇರೋದು ಭಯ. ಅದು ಹೊರ್ಗಡೆ ಥಿಂಗ್ಸ್ ಅನ್ನ ಫಿಕ್ಸ್ ಮಾಡೋದ್ರ ಇಂದ ಆ ಒಂದು ಭಯ ಕ್ಯೂರ್ ಆಗೋದಿಲ್ಲ. ಲೈಕ್ ಎಕ್ಸಾಂಪಲ್, ಮೀರಾ ಅವರ ಕೇಸಲ್ಲೇ ನೋಡೋದಾದ್ರೆ, ಆಕೆಗೆ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು, ಆಕೆಯ ಹಸ್ಬೆಂಡ್ಗೆ ಒಳ್ಳೆ ಜಾಬ್ ಇತ್ತು, ಆಕೆ ಕೂಡ ಅರ್ನಿಂಗ್ ಮಾಡ್ತಾ ಇದ್ರು, ಫ್ಯಾಮಿಲಿ ವೆಲ್ ಸೆಟಲ್ಡ್ ಆಗಿತ್ತು. ಆದ್ರೆ ಭಯ ಅನ್ನುವಂಥದ್ದು ಆಕೆಗೆ ಎಲ್ಲ ಒಂದು ಕಡೆ, ಇದೆಲ್ಲವೂ ಹೊರಟೋದ್ರೆ ಏನ್ ಮಾಡೋದು, ಈಗೆಲ್ಲವೂ ಕಂಫರ್ಟ್ ಆಗಿದೆ, ಇದೆಲ್ಲವೂ ನಮ್ಮಿಂದ ಹೇಗಾದ್ರೂ ಯಾವ್ದೋ ಕಾರಣದಿಂದ ಇದೆಲ್ಲವನ್ನ ನಾವು ಕಳ್ಕೊಂಡ್ಬಿಟ್ರೆ ನನ್ನ ಗತಿ ಏನು, ನನ್ ಮಗುವಿನ ಕತೆ ಏನು, ಈ ರೀತಿಯ ಭಯ. ಇನ್ ಕೇಸ್ ಆಕೆ ಫಿನಾನ್ಷಿಯಲಿ ಇನ್ನ ಹೆಚ್ಚು ಸ್ಟ್ರಾಂಗ್ ಮಾಡ್ಕೊಂಡಿದ್ರು ಕೂಡ ಆ ಒಂದು ಭಯ ಆಕೆಯನ್ನ ಬಿಟ್ಟೋಗ್ತಾ ಇರ್ಲಿಲ್ಲ. ಬಿಕಾಸ್ ಫಿನಾನ್ಷಿಯಲಿ ಆಕೆ ಸ್ಟೇಬಲ್ ಆಗ್ತಾ ಬಂದ್ರು ಆ ಭಯ ಬೇರೆಯ ಒಂದು ರೂಪದಲ್ಲಿ, ಮೇ ಬಿ ಹೆಲ್ತ್ ಇಶ್ಯೂ ಅಥವಾ ಹೆಲ್ತ್ ಗೆ ರಿಲೇಟೆಡ್ ಆಗಿ ಭಯ ಸ್ಟಾರ್ಟ್ ಆಗುವಂಥದ್ದು, ರಿಲೇಶನ್ಶಿಪ್ ಗೆ ರಿಲೇಟೆಡ್ ಆಗಿ ಭಯ ಸ್ಟಾರ್ಟ್ ಆಗುವಂಥದ್ದು, ಈ ರೀತಿಯಲ್ಲಿ ಕೂಡ ಭಯ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇರ್ತಾ ಇತ್ತು. ಸೊ ಹಾಗಾಗಿ ಇಲ್ಲಿ ಜಸ್ಟ್ ಒಂದು ಔಟರ್ ಲೇಯರ್ ಅಲ್ಲಿ ಅದನ್ನ ಫಿಕ್ಸ್ ಮಾಡ್ತೀವಿ ಅನ್ನೋದಕ್ಕಿಂತನೂ ಪರ್ಮನೆಂಟ್ ರಿಸಲ್ಟ್, ದಟ್ ಈಸ್ ಒಂದು ಟ್ರಾಮಾ ಹೀಲಿಂಗ್, ಈ ರೀತಿಯ ಭಯಗಳಿಗೆ ಬೆಸ್ಟ್ ಸೊಲ್ಯೂಷನ್ ಆಗಿ ವರ್ಕ್ ಮಾಡುತ್ತೆ. ಅಂಡ್ ಕೊನೆಯದಾಗಿ ಒಂದು ಮಾತನ್ನ ನಾನು ಹೇಳೋದಾದ್ರೆ, ಹೀಲಿಂಗ್ ಯುವರ್ ಇನ್ನರ್ ವರ್ಲ್ಡ್ ಶಿಫ್ಟ್ಸ್ ಯುವರ್ ಔಟರ್ ವರ್ಲ್ಡ್.
ನಮ್ಮೊಳಗಿನ ಒಂದು ಹೀಲಿಂಗ್ ಅನ್ನ ನಾವು ಮಾಡ್ಕೊಂಡ್ವಿ ಅಂತ ಅಂದ್ರೆ ಔಟ್ಸೈಡ್ ಅಲ್ಲಿ ಇರುವಂತ ಸಿಚುಯೇಷನ್ಸ್ ತಾನಾಗೆ ಫಿಕ್ಸ್ ಆಗ್ತಾ ಬರುತ್ತೆ. ಇದು ಈ ಒಂದು ಎನರ್ಜಿ ವರ್ಕ್ ನ ಪವರ್ ಆಗಿರತ್ತೆ. ಅಂಡ್ ನಿಮ್ಮ ಒಂದು ಒಪಿನಿಯನ್ ಏನು ಈ ಒಂದು ಭಯಕ್ಕೆ ರಿಲೇಟೆಡ್ ಆಗಿ? ನಾನ್ ಜಸ್ಟ್ ಒಂದು ಎಕ್ಸಾಂಪಲ್ ಗೆ ಕೆಲ್ಸದ ರಿಲೇಟೆಡ್ ಆಗಿ ನಾನು ಲಾಸ್ಟ್ ಟೈಮ್ ಡೀಲ್ ಮಾಡಿದಂತ ಒಂದು ಎಕ್ಸಾಂಪಲ್ ಅನ್ನ ನಾನು ಇಲ್ಲಿ ಕೊಟ್ಟೆ. ಸೊ ನಿಮಗೆ ಕೆಲ್ಸದ ರಿಲೇಟೆಡ್ ಆಗಿ ಅಥವಾ ಲೈಫಿಗೆ ರಿಲೇಟೆಡ್ ಆಗಿ ಇದನ್ನ ಅಲ್ಲದೆ ಬೇರೆ ಇನ್ಯಾವೆಲ್ಲ ಭಯಗಳು ನಿಮ್ಗೆ ಕಾಡ್ತಾ ಇರತ್ತೆ, ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ಗೆ ನೀವು ತಿಳಿಸ್ಕೊಡಿ. ಅಂಡ್ ನಿಮ್ಗೂ ಕೂಡ ಇದೇ ರೀತಿಯ ಭಯಗಳಿದ್ಯಾ? ಲೈಕ್ ಕೆಲ್ಸ ಹೊರಟೋದ್ರೆ ಅಥವಾ ನನ್ನ ಒಂದು ಸ್ಟೇಬಲ್ ಲೈಫ್ ಏನಾದ್ರೂ ಚೇಂಜ್ ಆಗೋದ್ರೆ, ಈ ರೀತಿಯ ಭಯಗಳು ನಿಮ್ಗೂ ಏನಾದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ದಟ್ ಮುಂದಿನ ವಿಡಿಯೋಗಳಲ್ಲಿ ಯಾವೆಲ್ಲ ಒಂದು ಭಯಗಳಿಗೆ ಯಾವೆಲ್ಲ ಒಂದು ಹೀಲಿಂಗ್ಸ್ ಅನ್ನ ನಾವು ಮಾಡ್ಕೊಬಹುದು ಸಿಂಪಲ್ ಆಗಿ, ಅದನ್ನ ನಾನು ತಿಳಿಸ್ಕೊಡ್ತಾ ಬರ್ತೀನಿ. ಅಂಡ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಪರ್ಸನಲ್ 1-to-1 ಕನ್ಸಲ್ಟೇಷನ್ ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂತ ನಂಬರಿಗೆ ನೀವು ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಬಹುದು. ಅಂಡ್ ಫ್ರೀ ಸೆಷನ್ಸ್ ಗೋಸ್ಕರ, ವೀಕ್ಲಿ ಲೈವ್ ರೀಡಿಂಗ್ಸ್ ಗೋಸ್ಕರ ವಾಟ್ಸ್ಆಪ್ ಕಮ್ಯುನಿಟಿಗೆ ನೀವು ಜಾಯ್ನ್ ಆದ್ರಿ ಅಂದ್ರೆ ಅಲ್ಲಿ ನಿಮ್ಗೆ ಲೈವ್ ರೀಡಿಂಗ್ಸ್ ಅಟೆಂಡ್ ಮಾಡೋದಿಕ್ಕೆ ಲಿಂಕ್ ಸಿಗುತ್ತೆ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.